ಆ ಬ್ಲೈಂಡ್ಸ್ಗೆ ಆ ಕೈಯಲ್ಲಿ ಫೀಲ್ ಮಾಡಿ ಒಂದು ಇನ್ಸ್ಟ್ರೂಮೆಂಟ್ ಕ್ರಿಯೇಟ್ ಮಾಡಿದೀರಿ. ಅದೇ ಇನ್ಸ್ಟ್ರೂಮೆಂಟ್ ನ ಅಲ್ಲಿಟ್ರೆ ಟೂಲ್ ಮೇಲೆ ಅದ್ ಹೇಳುತ್ತೆ ಸ್ಕ್ಯಾನ್ ಮಾಡಿ 3D ಆಗಿ. ಲೈಕ್ ಅದನ್ನ ನಾನು 2018 ಅಲ್ಲಿ ಮಾಡಿದ್ದು. ಇನ್ಫಾರ್ಮೇಶನ್ ಕೊಡ್ತಾ ಹೋದ್ರು. ವೀಕ್ಷಕರೇ, ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಸಹಜವಾಗಿ ನಾವು ಹೋಗಿ ನಮ್ಮ ಒಂದು ನಾಲೆಡ್ಜ್ ನ ಹೇಳೋದು ಸಪರೇಟ್, ಅವರೇ ಐಡೆಂಟಿಫೈ ಮಾಡಿ ಅವರ ಒಂದು ಕಂಟ್ರಿ ಕರ್ಕೊಂಡು ನಿಮ್ಮಲ್ಲಿ ಏನಿದೆ ಅನ್ನೋದು ಕೆದಕಿ ಹೇಳೋದಿದೆಯಲ್ಲ, ಅದೊಂದು ಗ್ರೇಟೆಸ್ಟ್ ಅಚೀವ್ಮೆಂಟ್. ಸೊ ನನ್ನಲ್ಲಿ ಹೋದಾಗ ನಾನು ನ್ಯಾಷನಲ್ ಲೆವೆಲ್ ರೆಪ್ರೆಸೆಂಟ್ ಮಾಡಕ್ಕೆ ಡೆಲ್ಲಿ ಗುಡ್ಗಾಂವ್ ಅಂತ ಒಂದು ಜಾಗ ಇದೆ ಡೆಲ್ಲಿ ಹತ್ರ. ಸೊ ಅಲ್ಲಿಗೆ ನಮ್ಮ ಸ್ಕೂಲಿಂದ ಕಳಿಸ್ಕೊಟ್ಟಿದ್ರು. ಅಲ್ಲಿ ಹೋದಾಗಿರ್ಬೋದು, ಇನ್ಸ್ಟಾಗ್ರಾಮ್ ಅಲ್ಲಿ ನಮ್ದು DP ಹಾಕಿ ಸ್ಟೋರೀಸ್ ಹಾಕೋದಾಗಿರ್ಬೋದು, ಅವ್ರು ಆ ತರ ವಿಚಾರಗಳನ್ನ ಯುಟಿಲೈಸ್ ಮಾಡ್ಕೊಂಡು ತಿಳ್ಕೊತಾರೆ. ನಾನು ಅಲ್ಲಿಗೆ ಹೋಗಿದ್ದೆ ಅಂತ ಹೆಂಗ್ ಗೊತ್ತಾಗುತ್ತೆ ಅಂತ. ನ್ಯಾಷನಲ್ ಸೆಕ್ಯೂರಿಟಿಲಿ ಒಂದು ಪಾರ್ಟ್ ಆಗಿರ್ಬೇಕು ಅಂತ ತುಂಬಾ ಆಸೆ ಇದೆ. ಸೊ ಅದಕ್ಕೋಸ್ಕರ ಅಂತ ನಾನು NCC ಜಾಯಿನ್ ಆಗಿದ್ದು. ಮತ್ತೆ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದೃಷ್ಟಿಕೋನ್ ಚಾನಲ್. ವೀಕ್ಷಕರೇ, ನಮ್ಮ ಆಫೀಸ್ ಅಲ್ಲಿ ಇವತ್ತು ಅದ್ಭುತವಾದ ವ್ಯಕ್ತಿನ ನಿಮಗೆ ಪರಿಚಯ ಮಾಡ್ಸಕ್ಕೆ ಅಂತ ಕರ್ಕೊಂಡ್ ಬಂದಿದೀವಿ. ಅವರು ಕೂಡ ಸಪೋರ್ಟ್ ಮಾಡಿ ಇಲ್ಲಿಗೆ ಬರ್ತೀವಿ ಅಂತ ಹೇಳಿದ್ದಾರೆ. ಅವರ ಹೆಸರು ವಿಜಯ್ ಕುಮಾರ್ ಅಂತ. ನಮಸ್ತೆ ವಿಜಯ್ ಕುಮಾರ್ ಅವರೇ. ನಮಸ್ತೆ ಸರ್. ಅಲ್ಲೇ ಹುಟ್ಟಿರೋದು ಹಾಸನ್ನು, ಹೊಳೆಯಸ್ಪುರ ತಾಲೂಕು, ಖಾಮ್ ಸಮುದ್ರದಲ್ಲಿ. ಅವರ ತಂದೆ ಹೆಸರು ಕೃಷ್ಣಕುಮಾರ್ ಅಂತ, ತಾಯಿ ಹೆಸರು ಬಿಂದು ಅಂತ. ಈಗ ವೃತ್ತಿಪರ ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ಬಿಂದು ಅವರು. ಮೇಡಮ್ ನಮಸ್ತೆ ಮೇಡಮ್. ಸೊ ಇಲ್ಲಿಗೆ ಏನಕ್ಕೆ ಕರ್ಸಿದೀವಿ ಅಂತ ನಿಮ್ಗೆ ಅನ್ಸಿರ್ಬೋದು. ಚಿಕ್ಕದಾಗಿ ಹೇಳ್ಬಿಡ್ತೀನಿ. ಇವ್ರು ಸೈಬರ್ ಸೆಕ್ಯೂರಿಟಿನಲ್ಲಿ ವರ್ಕ್ ಮಾಡಿ ಸೌದಿ ಅರೇಬಿಯಾ ಗೌರ್ಮೆಂಟ್ ಇವ್ರ ನಾಲೆಡ್ಜ್ಗೋಸ್ಕರ ಅವರೇ ಖುದ್ದಾಗಿ ಅಮೌಂಟ್ ನ ಇವ್ರಿಗೆ ಹಾಕಿ ಕರೆಸ್ಕೊಂಡಿದ್ದಾರೆ. ಸೊ ಇವ್ರಿಗೆ ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಟ್ ಮಾಡ್ತೀನಿ. ಈ ಒಂದು ಎಫರ್ಟ್ ಹಾಕಿ ಸಕ್ಸಸ್ ಆಗಿರೋದಕ್ಕೆ ಕಂಗ್ರಾಚುಲೇಷನ್ ವಿಜಯ್ ಅವರೇ. ಥ್ಯಾಂಕ್ ಯು. ಈಗ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮ್ಮೆಲ್ಲರಿಗೂ ಏನಕ್ಕೆ ಕರ್ಸಿದೀವಿ ಅನ್ನೋದು ನಿಮ್ಗೆ ಕ್ವಶನ್ ಬರ್ಬೋದು. ಸೊ ಇವನ್ ಸ್ಟಿಲ್ ಇವರು 7th ಸೆಮಿಸ್ಟರ್ ಇಂಜಿನಿಯರಿಂಗ್ ಕಂಪ್ಲೀಟ್ ಆಗಿಲ್ಲ. ಇಂಜಿನಿಯರಿಂಗ್ ಕಂಪ್ಲೀಟ್ ಆಗಿಲ್ಲದವರು ಕರ್ಸಿದೀವಿ ಅಂತ ಹೇಳಿದ್ರೆ, ಇವರ ಒಂದು ಮೆಚುರಿಟಿ ಲೆವೆಲ್, ಥಿಂಕಿಂಗ್ ಲೆವೆಲ್ ಎಲ್ಲಿದೆ ಅಂತ ಯೋಚನೆ ಮಾಡಬೇಕು. ಇದ್ರ ಬಗ್ಗೆ ಎಲ್ಲ ಅವ್ರ ಜೊತೆನೆ ಮಾತಾಡ್ತಾ ಹೋಗೋಣ. ಸೊ ವಿಜಯ್ ಅವರೇ, ಈಗ ನೀವು ನ್ಯೂಸ್ ಅಲ್ಲೆಲ್ಲ ಸ್ಪ್ರೆಡ್ ಆಗಿದೆ ಆಲ್ರೆಡಿ. ಸ್ವಲ್ಪ ಬ್ರೀಫ್ ಆಗಿ ಜನಕ್ಕೆ ನಾವು ಎಕ್ಸ್ಪ್ಲೈನ್ ಮಾಡ್ತಾ ಹೋಗೋಣ. ಯಾವ ಒಂದು ವಿಚಾರದ ಮೇಲೆ ನೀವು ಹೋದ್ರಿ ಈಗ? ಸೊ ನಾನ್ ಬೇಸಿಕಲಿ ಸೈಬರ್ ಸೆಕ್ಯೂರಿಟಿಲಿ ಬ್ಲಾಕ್ ಹ್ಯಾಟ್ ME ಅಂತ ಒಂದು ಕಾರ್ಯಕ್ರಮ ಆರ್ಗನೈಸ್ ಮಾಡ್ತಾರೆ. ಇಟ್ ವಾಸ್ ಅದು ಸೌದಿ ಅರೇಬಿಯನ್ ಫೆಡರೇಷನ್ ಫಾರ್ ಸೈಬರ್ ಸೆಕ್ಯೂರಿಟಿ ಡ್ರೋನ್ಸ್ ಅಂಡ್ ಪ್ರೋಗ್ರಾಮಿಂಗ್ ಅಂತ ಸೌದಿ ಅರೇಬಿಯನ್ ಗವರ್ಮೆಂಟ್ ಡಿಪಾರ್ಟ್ಮೆಂಟ್ ಆರ್ಗನೈಸ್ ಮಾಡಿದ್ದು. ಸೊ ಅಲ್ಲಿ ಬೇಸಿಕಲಿ ನಾನು 5G ಟೆಲಿಕಾಂ ಸೆಕ್ಯೂರಿಟಿ, ಈಗ ನಾವೆಲ್ಲ ಬಳಸ್ತೀವಲ್ಲ 5G ನೆಟ್ವರ್ಕ್ಸ್, 5G ನೆಟ್ವರ್ಕ್ ಬಳಸ್ತೀವಿ. ಆ ನೆಟ್ವರ್ಕ್ ಇಂದ ಬೇಸಿಕ್ ಆರ್ಕಿಟೆಕ್ಚರ್ ಇದೆಯಲ್ಲ, ಅದರಲ್ಲಿ ಒಂದು ಫ್ಲಾ ಇತ್ತು. ಸೊ ಆರ್ಕಿಟೆಕ್ಚರ್ ಅಲ್ಲೇ ಪ್ರಾಬ್ಲಮ್ ಇದ್ರೆ ಅದ್ ಯಾವ ರೀತಿ ಅಂತ ಐಡೆಂಟಿಫೈ ಮಾಡಿ ಅದನ್ನ ನಾವೇ ಲೈಕ್ ಟು ಸ್ಕ್ಯಾನ್ ಮಾಡೋದಕ್ಕಾಗಿರ್ಬೋದು, ಏನೇನ್ ವೀಕ್ನೆಸ್ ಇದೆ ಅಂತ ಕಂಡುಹಿಡಿಯಕ್ಕಾಗಿರ್ಬೋದು. ಸ್ಕ್ಯಾನ್ ಇನ್ ದ ಸೆನ್ಸ್ ಫೋನ್ ಪೇ ಸ್ಕ್ಯಾನ್ ಹೇಳ್ತಿದ್ರೆ ಯಾವ ತರ ಹೇಳ್ತಿದ್ರಿ ನೀವು? ಸ್ಕ್ಯಾನ್ ಇನ್ ದ ಸೆನ್ಸ್ ನಾರ್ಮಲ್ ಫೋಟೋ ಸ್ಕ್ಯಾನ್ಸ್ ಅಲ್ಲ. ಈಗ ಒಂದು ಆಪಲ್ ವೈರಸ್ ಇದೆ ಅಂದ್ರೆ ನಾವು ಅದನ್ನ ನೀಟಾಗಿ ಟಾಪ್ ಇಂದ ಪ್ರೋಗ್ರಾಮ್ ಎಲ್ಲ ಓದ್ತೀವಲ್ಲ, ಅದನ್ನ ಸ್ಕ್ಯಾನಿಂಗ್ ಅಂತ ಅಂತೀವಿ ನಾವು ಕಂಪ್ಯೂಟರ್ ಸೈನ್ಸ್ ಟರ್ಮ್ಸ್ ಅಲ್ಲಿ. ಸೊ ಆ ಅಪ್ಲಿಕೇಶನ್ ನ ಈಗ 5G ನೆಟ್ವರ್ಕ್ ಸೆಕ್ಯೂರಿಟಿನ ಸೊ ನಾವ್ ಅದನ್ನ ಸ್ಕ್ಯಾನ್ ಮಾಡೋದಕ್ಕೋಸ್ಕರ, ಲೈಕ್ ಏನಾರ ಇದ್ರಲ್ಲಿ ಬೇರೆ ಅಟ್ಯಾಕರ್ಸ್ ಇಲ್ಲ, ಹ್ಯಾಕರ್ಸ್ ಇದ್ರೊಳಗೆ ಮೂಲಕ ಬಂದು ನಮ್ದು ಡೇಟಾ ಸ್ಟೀಲ್ ಮಾಡಕ್ ಆಗುತ್ತಾ ಅಂತೆಲ್ಲ ಸ್ಕ್ಯಾನ್ ಮಾಡೋದಕ್ಕೋಸ್ಕರ ಅಂತ ನಮ್ದೇ ಒಂದು ಟೂಲ್ ಡೆವಲಪ್ ಮಾಡಿದೆ, ರೀಸ್ಪ್ಲಾಯ್ಟ್ ಅಂತ ಅದ್ರ ಹೆಸರು. ಸೊ ಆ ಟೂಲ್ ನ ಅಲ್ಲಿ ಪ್ರೆಸೆಂಟ್ ಮಾಡೋದಕ್ಕೆ ಹೋಗಿದ್ದು. ಐ ವಾಸ್ ಇನ್ವೈಟೆಡ್ ಆಸ್ ಅ ಸ್ಪೀಕರ್ ಆಗಿ ಇನ್ವೈಟ್ ಮಾಡಿದ್ರು. ನನ್ನ ಟೂರ್ ನಲ್ಲಿ 2 ದಿನ ಪ್ರೆಸೆಂಟ್ ಮಾಡಿದೆ. ಅದು 3 ದಿನದ ಕಾರ್ಯಕ್ರಮ ಆಗಿತ್ತು. ಸೊ 2 ದಿನ ನನ್ನ ಟೂರ್ ನಲ್ಲಿ ಪ್ರೆಸೆಂಟ್ ಮಾಡಿ 2 ದಿನ ಮಾಡಿದ್ರಿ. ಎಷ್ಟು ದೇಶಗಳು ಬಂದಿದ್ದು ಅಲ್ಲಿಗೆ? ಸರ್ ಮೋರ್ ದೆನ್ ಪೀಪಲ್ ಫ್ರಮ್ ಮೋರ್ ದೆನ್ 100 ಕಂಟ್ರೀಸ್ ವರ್ ದೇರ್. 100 ಕಂಟ್ರೀಸ್ ಮೇಲೆ ಕಾಂಪಿಟೇಟರ್ಸ್? ಸೊ ಇಟ್ ವಾಸ್ ನಾಟ್ ಮಚ್ ಆಫ್ ಅ ಕಾಂಪಿಟೇಷನ್, ಇಟ್ ವಾಸ್ ಅ ಕಾನ್ಫರೆನ್ಸ್. ಸೊ ಈ ಕಾನ್ಫರೆನ್ಸ್ ಅಲ್ಲಿ ಹೆಂಗಂದ್ರೆ ದೇ ಇನ್ವೈಟ್ ಪೀಪಲ್ ಟು, ಈಗ ಯಾರ್ಯಾರು ಏನೇನ್ ದೇ ಫೌಂಡ್ ಔಟ್ ಸಮಥಿಂಗ್ ನ್ಯೂ. ನಿಮ್ಮ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಯಾರ್ಯಾರು ಏನೇನ್ ಮಾಡಿದಿರಿ, ಹೊಸ ವೆಂಚೂರ್ಗಳು ಏನಿದೆ ಅದನ್ನ ಅಲ್ಲಿ ಎಕ್ಸಿಬಿಟ್ ಮಾಡೋದು. ಹೌದು. ಓಕೆ. ಸೊ ಈಗ ನೀವು ಮಾಡಿದಿರಲ್ವಾ, ಮಾಡಿದ್ದು ಈ ಸರ್ವೇ ಸಾಮಾನ್ಯ ಜನಕ್ಕೆ ಯಾವ ತರ ಯೂಸ್ ಆಗ್ಬೋದು? ಹಾ ಸರ್, ಇದು ನಾರ್ಮಲ್ ಜನಗಳಿಗೆ ಹೇಗೆ ಯೂಸ್ ಆಗ್ಬೋದು ಅಂತ ಅಂದ್ರೆ, ಸೊ ಈಗ ನಾವು ನಮ್ದೇ ಒಂದು ಈಗ ಸ್ಮಾಲ್ ಸ್ಕೇಲ್ ಬಿಸ್ನೆಸ್ ಗಳಿರ್ತಾವಲ್ಲ, MSME ಅಂತ ಜನರಲ್ ಪ್ರಧಾನ ಮಂತ್ರಿ ಅವರು ಓಪನ್ ಮಾಡಿದ್ದಾರೆ. ಇದು ಮೈಕ್ರೋ ಸ್ಮಾಲ್ ಬಿಸ್ನೆಸ್ ಗಳಿಗೆಲ್ಲ ಅಂದ್ರೆ ಅವ್ರದೇ ಸ್ವಂತ ಸೆಕ್ಯೂರಿಟಿ ಆಡಿಟ್ಸ್. ಈಗ ಸೈಬರ್ ಸೆಕ್ಯೂರಿಟಿ ಅನ್ನೋದು ಹೆಚ್ಚು ಜನಗಳಿಗೆ ತಿಳಿದಿದ್ದು ವಿಚಾರ ಅಲ್ಲ. ಹೌದು. ಸೊ ನಾವೇನಂತಂದ್ರೆ ಯಾವಾಗ ದುಡ್ಡು ಇನ್ವಾಲ್ವ್ ಆಗುತ್ತೆ ಅವಾಗಷ್ಟೇ ನಾವು ಯೋಚನೆ ಮಾಡೋದು ಸೆಕ್ಯೂರಿಟಿ ಆಗಿ. ವೀಕ್ಷಕರೇ, ಸೈಬರ್ ಸೆಕ್ಯೂರಿಟಿ ಅಂತ ಹೇಳಿದ್ರೆ ಯಾವ ತರ ಹೇಳ್ತಿದ್ದಾರೆ ವಿಜಯ್ ಕುಮಾರ್ ಅಂತ ಹೇಳಿದ್ರೆ, ತಿಳಿದೇನೆ ಇರೋ ವಿಚಾರ ಹೇಗೆ ಅಂದ್ರೆ, ನಿಮಗೆ ಅನ್ನೋಯಿಂಗ್ಲಿ ಯಾವ್ದೋ ಒಂದು ಕಾಲ್ ಬರುತ್ತೆ ಅನ್ಕೊಳ್ಳಿ. ಆ ಕಾಲ್ ಬಂದಾಗ ಅನ್ಫಾರ್ಚುನೇಟ್ಲಿ ರಿಸೀವ್ ಮಾಡ್ತೀರಿ. ಅವ್ರೇನೋ ಒಂದು ರಿಕ್ವೆಸ್ಟ್ ನ ನಿಮ್ ಮೇಲೆ ಹಾಕ್ತಾರೆ. ಆ ರಿಕ್ವೆಸ್ಟ್ ಏನಾಗಿರುತ್ತೆ, either ನಿಮ್ಗೆ ಅಮೌಂಟ್ ಆಗಿರ್ಬೋದು, either ಫೇಕ್ ID ಕ್ರಿಯೇಟ್ ಮಾಡಿ ಬೇರೆ ತರ ಆಗಿರ್ಬೋದು. ಅದೇ ತರ ಅಲ್ಲ, ಬೇರೆ ತರ ಈಗ ಅಮೌಂಟ್ ಆಗಿದ್ದು ಅದ್ ಬಿಟ್ಟು ಇನ್ನೂ ಏನೇನೋ
ಸಮ್ ನಿಮ್ಮ ಇಮೇಜ್ ನ ಬೇರೆ ತರ ಹಾಕಿ ಫೋಟೋಸ್ ನ ನಿಮ್ ಮೇಲೆ ಹಾಕಿರ್ಬೋದು, ಆ ತರ ಆಗ್ತಾ ಹೋಗುತ್ತೆ. ಆ ವಿಚಾರದ ಮೇಲೆ ಇವರು ಸ್ಟಡಿ ಮಾಡಿರೋದು, ಈಗ ನನಗೆ ತಿಳಿದ ಪ್ರಕಾರ. ಓಕೆ, ನೆಕ್ಸ್ಟ್. ಸೊ ಈಗ ಅದನ್ನೇ ಹೆಂಗಂದ್ರೆ, ಈಗ ಮೈಕ್ರೋ ಬಿಸ್ನೆಸ್ ಗಳು ಕೂಡ ಒಂದು ಸೆಕ್ಯೂರಿಟಿ ಆಡಿಟ್ ಮಾಡ್ಬೇಕಂದ್ರೆ ತುಂಬಾ ಎಕ್ಸ್ಪೆನ್ಸಿವ್ ಆಗುತ್ತೆ. ಅದು ಫೀಸಬಲ್ ಅಲ್ಲ. ಲೈಕ್ ಪ್ರತಿ ಚಿಕ್ಕ ಬಿಸ್ನೆಸ್ ಪೀಪಲ್ ಗಳು ಕೂಡ ಅದನ್ನ ಮಾಡಿಸ್ಕೊಳ್ಳೋದಕ್ಕೆ ಈ ಟೂಲ್ ಏನ್ ಸಹಾಯ ಮಾಡುತ್ತಂದ್ರೆ, ಅವ್ರದ್ದು ಸ್ವಂತ ಬಿಸ್ನೆಸ್ ನ, ಅವ್ರದ್ದು ಸ್ವಂತ ನೆಟ್ವರ್ಕ್ ಆಗಿರ್ಬೋದು, ವೆಬ್ಸೈಟ್ ಆಗಿರ್ಬೋದು, ಸ್ಕ್ಯಾನ್ ಮಾಡಿ ಇದ್ರಲ್ಲಿ ಬೇರೆ ಯಾವ್ದಾರ ಹ್ಯಾಕರ್ಗಳು ಕೆಲವು ಎಂಡ್ ಪಾಯಿಂಟ್ಸ್ ಇರುತ್ತೆ, ಅದ್ರ ಮೂಲಕ ನಮ್ಮ ನೆಟ್ವರ್ಕ್ ಒಳಗ್ ಬರಕ್ ಸಾಧ್ಯತೆ ಇದೆಯಾ ಅಂತ ತಿಳ್ಕೊಬಹುದು ಇದನ್ನ ಮಾಡಿ. ಇದನ್ನ ನಾನು ಓಪನ್ ಸೋರ್ಸ್ ಆಗಿ ಫ್ರೀಯಾಗಿ ಯಾರು ಬೇಕಾದ್ರೂ ಯೂಸ್ ಮಾಡೋ ರೀತಿ ಓಪನ್ ಸೋರ್ಸ್ ಮಾಡಿ ಬಿಟ್ಟಿದ್ದೀನಿ. ಓಪನ್ ಸೋರ್ಸ್ ಮಾಡಿ ಬಿಟ್ಟಿದ್ದೀರಿ. ಇಡೀ ಇಂಡಿಯಾದಲ್ಲಿ ನನಗ್ ಗೊತ್ತಿರೋ ನೀವು ಒಬ್ಬರೇ ಹೋಗಿರೋದು ಅನ್ಸುತ್ತೆ. ಐ ವಾಸ್ ದ ಓನ್ಲಿ ಸ್ಟೂಡೆಂಟ್ ಟು ಬಿ ಇನ್ವೈಟೆಡ್ ಆಸ್ ಅ ಸ್ಟೂಡೆಂಟ್. ನೀವು ಯಾಕಂದ್ರೆ ಗ್ರಾಜುಯೇಷನ್ ಇನ್ನು ಕಂಪ್ಲೀಟ್ ಆಗಿಲ್ಲ ಇವ್ರದ್ದು, ಫಸ್ಟ್ ಸ್ಟೂಡೆಂಟ್ ಇವ್ರು ಹೋಗಿ ಅಲ್ಲೇ ಒಂದು ಸ್ಪೀಕರ್ ಆಗಿ ಮಾತಾಡ್ಕೊಂಡ್ ಬಂದಿರಿ. ಹೇಗೆ ಅನಿಸ್ತು ಅದೊಂದು ಇನ್ಸಿಡೆಂಟ್? ತುಂಬಾ ಖುಷಿ ಆಯ್ತು. ಲೈಕ್ ಅಲ್ಲಿ ಹೋದ್ಮೇಲೆ ಲೈಕ್ ಐ ಗಾಟ್ ಟು ನೋ ದಟ್ ಐ ವಾಸ್ ನಾನು ಒಬ್ಬನೇ ಸ್ಟೂಡೆಂಟ್ ಇಂಡಿಯಾದಿಂದ ಇನ್ವೈಟ್ ಆಗಿರೋದು ಅಂತ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಯ್ತು ನನ್ಗೆ. ಸೊ ತುಂಬಾ ಖುಷಿ ಆಯ್ತು. ಲೈಕ್ ದಟ್ ಆಲ್ಸೋ ಸ್ಪೀಕರ್ ಆಗಿ ಅಟೆಂಡಿಂಗ್ ಸ್ಪೀಕರ್ ಆಗಿ ಅಲ್ಲಿ ಹೋಗಿ ನನ್ನ ಥಾಟ್ಸ್ ಹಂಚ್ಕೊಳಕ್ ನಂಗೊಂದು ಆಪರ್ಚುನಿಟಿ ಸಿಕ್ತಲ್ಲ ಅಂತ ತುಂಬಾ ಖುಷಿ ಆಯ್ತು. ಮತ್ತೆ ನಮ್ಮ ದೇಶ ಮತ್ತೆ ನಮ್ಮ ಹಾಸನ ಡಿಸ್ಟ್ರಿಕ್ಟ್, ನಮ್ಮ ಹೊಳೆನ್ಸ್ಪುರ ತಾಲೂಕೆಲ್ಲ ರೆಪ್ರೆಸೆಂಟ್ ಮಾಡ್ಕೊಂಡು ಹೋಗ್ತಿದೀನಿ ನಮ್ ಕನ್ನಡದಿಂದ ಅಂತ ತುಂಬಾ ಖುಷಿ ಆಯ್ತು. ಓಕೆ, ಈಗ ಏನಾಗುತ್ತೆ ಅಂದ್ರೆ ಇದನ್ನ ಮಾಡ್ಬೇಕು ಅಂತ ಎಲ್ಲರಿಗೂ ಅನ್ಸಲ್ಲ. ಸುಮ್ನೆ ಈಗ ಎಜುಕೇಶನ್ ಮುಗಿಸ್ಬೇಕು, ಇಂಜಿನಿಯರಿಂಗ್ ಮುಗಿಸ್ಬೇಕು, ಯಾವ್ದೋ ಒಂದು ಕ್ಯಾಂಪಸ್ ಆಗಬೇಕು, ಕ್ಯಾಂಪಸ್ ಆಗ ಒಂದು ಪ್ಯಾಕೇಜ್ ಸಿಗುತ್ತೆ, ಮಿನಿಮಮ್ ಪ್ಯಾಕೇಜ್ ಸಿಗುತ್ತೆ, ಅದು ಲೈಫ್ ಲೀಡ್ ಮಾಡ್ಕೊಂಡು ಆಗುತ್ತೆ. ಸೊ ನಿಮ್ಗೆ ಯಾಕೆ ಇದನ್ನ ಮಾಡ್ಬೇಕು ಅನಿಸ್ತಾ ಇದಕ್ಕೆ? ಸೊ ಇದೆಲ್ಲದಕ್ಕೂ ಬೇಸಿಕಲಿ ಇಟ್ ಸ್ಟಾರ್ಟೆಡ್ ಫ್ರಮ್ ಮೈ ಚೈಲ್ಡ್ಹುಡ್. ನನ್ ಚಿಕ್ಕದ್ರಿಂದ ಇರ್ಬೇಕಾರೆ ಲೈಕ್ ನನಗೆ ಈ ಟಿಂಕರಿಂಗು ಮತ್ತೆ ಮಷೀನ್ಸ್, ರೋಬೋಟ್ಸ್ ಅಂದ್ರೆ ತುಂಬಾ ಇಂಟ್ರೆಸ್ಟ್ ಇತ್ತು ಮುಂಚೆ. ಯಾವ್ದಾದ್ರು ಸ್ಮಾಲ್ ಆಟ ಸಾಮಾನುಗಳು ಸಿಕ್ಕಿದ್ರು ಡಿಸ್ಅಸೆಂಬಲ್ ಮಾಡೋದು, ಲುಕಿಂಗ್ ಅದ್ರೊಳಗೆ ಏನಿದೆ ಅಂತ ಆತರ ಕ್ಯೂರಿಯಾಸಿಟಿ ಇಂಟ್ರೆಸ್ಟ್ ಇತ್ತು. ಆಮೇಲೆ ನಾನು ಸ್ಕೂಲ್ಗೆ ಹೋದಾಗ್ಲಿಂದ, ನವೋದಯ ವಿದ್ಯಾಲಯಕ್ಕೆ ಹೋದಾಗ್ಲಿಂದ, ಸೊ ಅಲ್ಲಿ ನಮ್ದು ಕಂಪ್ಯೂಟರ್ ಸೈನ್ಸ್ ಸೇರ್ಕೊಂಡೆ ನಾನು. ಲೈಕ್ 10th ಮತ್ತೆ 12th ಫಿಸಿಕ್ಸ್ ಕೆಮಿಸ್ಟ್ರಿ CS ಆಪ್ಷನ್. ಅಲ್ಲಿ ಏನಾಯ್ತು ಅಂದ್ರೆ ಈ ತರ ನಾನು ನ್ಯಾಷನಲ್ ಲೆವೆಲ್ ಅಲ್ಲಿ ರೆಪ್ರೆಸೆಂಟ್ ಮಾಡಿದ್ದೆ ಅಲ್ಲೂ ಕೂಡ. ಹೌದಾ? ಏನ್ ಮಾಡಿದ್ರಿ ಆಗ? ಸೊ ನಂದು ಈಗ ಕುರುಡ್ರು ಮತ್ತೆ ಯಾರಿಗೆ ಡಿಸಬಿಲಿಟಿ ಇರೋ ಪೀಪಲ್ ಗಳಿಗೆಲ್ಲ ಅವ್ರದ್ದು ಮೆಜರ್ಮೆಂಟ್ಸ್ ಇಲ್ಲ 3D ಇಮೇಜಿಂಗ್ ಮಾಡ್ಬೇಕು ಒಂದು ವಸ್ತುದು ಅಂತ ಅಂದ್ರೆ, ಟು ಗೆಟ್ ದೆಮ್, ಅವರಿಗೆ ಅರ್ಥ ಆಗ್ಬೇಕು ಯಾವ ತರ ಇದೆ ಅಂತ, ಅದಕ್ಕೋಸ್ಕರ ಅಂತ ಒಂದು ಯಂತ್ರ ಕ್ರಿಯೇಟ್ ಮಾಡಿದ್ದೆ. ಆ ಬ್ಲೈಂಡ್ಸ್ ಗೆ ಆ ಕೈಯಲ್ಲಿ ಫೀಲ್ ಮಾಡಿ ಒಂದು ಇನ್ಸ್ಟ್ರೂಮೆಂಟ್ ಕ್ರಿಯೇಟ್ ಮಾಡಿದೀರಿ. ಅದ ಇನ್ಸ್ಟ್ರೂಮೆಂಟ್ ನ ಲಿಟ್ರೆ ಟೂಲ್ ಮೇಲೆ ಅದ್ ಹೇಳುತ್ತೆ, ಸ್ಕ್ಯಾನ್ ಮಾಡಿ 3D ಆಗಿ. ಲೈಕ್ ಅದನ್ನ ನಾನು 2018 ಅಲ್ಲಿ ಮಾಡಿದ್ದು. ಇನ್ಸ್ಟ್ರೂಮೆಂಟ್ ಎಲ್ಲಿದೆ ಈಗ? ಅದು ಸ್ಕೂಲಲ್ಲೇ ಇದೆ, ನವೋದಯ ವಿದ್ಯಾಲಯ ಸ್ಕೂಲಲ್ಲಿ. ಹೌದಾ? ಹೌದು. ಬೆಳೆಯುವ ಸೆರೆ ಮೊಳಕೆಯಲ್ಲಿ ಅಂತ ಹೇಳ್ತಾರೆ, ಸಣ್ಣ ಸಣ್ಣದಾಗ ಅಲ್ಲಲ್ಲೇ ಗೊತ್ತಾಗುತ್ತೆ ವೀಕ್ಷಕರೇ ನೋಡಿ. ಸೊ ಆಗ ಏನಾಗುತ್ತೆ ಅಂತ ಹೇಳಿದ್ರೆ, ಮಕ್ಳನ್ನ ದಯವಿಟ್ಟು ಓಪನ್ ಆಗಿ ಹೇಗಾಗುತ್ತೆ ಹಾಗೆ ಬೆಳ್ಸಕ್ ಟ್ರೈ ಮಾಡಿ. ಸುಮ್ನೆ ಯಾವ್ದೋ ಒಂದು ವೇನಲ್ಲಿ ಸ್ಟಡೀಸ್ ಮಾಡ್ಬೇಕು, ಆ ಸಬ್ಜೆಕ್ಟ್ ಇರುತ್ತೆ ಅದನ್ನೇ ಮಾಡ್ಬೇಕು ಅನ್ನೋ ಹಂಗಿಲ್ಲ. ಸೊ ಈಗ ಅವರು ಕಂಟಿನ್ಯೂ ಮಾಡ್ತಾ ಇದ್ದಾರೆ, ಅದನ್ನ ಕಂಟಿನ್ಯೂ ಮಾಡಿ ನೆಕ್ಸ್ಟ್ ಫ್ಯೂಚರ್ ಏನಾಗಿದೆ, ಹೇಗಿದೆ, ಫರ್ದರ್ ಹೇಗಿತ್ತು ಅನ್ನೋದನ್ನ ಮಾತಾಡೋಣ. ಸೊ ಅಲ್ಲಿ PU ನಲ್ಲಿ ಮಾಡಿದ್ರಿ, ಸೊ ಅವಾಗ ಏನಾಗಿತ್ತು ನಿಮಗೆ? ಸೊ ನನ್ನಲ್ಲಿ ಹೋದಾಗ ನಾನು ನ್ಯಾಷನಲ್ ಲೆವೆಲ್ ರೆಪ್ರೆಸೆಂಟ್ ಮಾಡಕ್ಕೆ ಡೆಲ್ಲಿ ಗುಡ್ಗಾಂವ್ ಅಂತ ಒಂದು ಜಾಗ ಇದೆ ಡೆಲ್ಲಿ ಹತ್ರ. ಸೊ ಅಲ್ಲಿಗೆ ನಮ್ಮ ಸ್ಕೂಲಿಂದ ಕಳಿಸ್ಕೊಟ್ಟಿದ್ರು. ಅಲ್ಲಿ ಹೋದಾಗ ಅಲ್ಲಿ ವರ್ಕ್ಶಾಪ್ಸ್ ಎಲ್ಲ ಕಂಡಕ್ಟ್ ಮಾಡಿದಾಗ ಅಲ್ಲಿ ಸೈಬರ್ ಸೆಕ್ಯೂರಿಟಿ ಅವರೊಬ್ರು ಬಂದಿದ್ರು. ಸೊ ಅಲ್ಲಿ ನೋಡ್ದೆ, ಇವ್ರು ತುಂಬಾ ಇಂಟ್ರೆಸ್ಟ್, ನಂಗೆ ಅದು ತುಂಬಾ ಇಂಟ್ರೆಸ್ಟ್ ಮೂಡಿಸ್ತು. ಏನಿದು ಲೈಕ್ ಬೇರೆ ಸಿಸ್ಟಮ್ ನ ಆಕ್ಸೆಸ್ ಮಾಡೋದಾಗಿರ್ಬೋದು, ಇದ್ರ ಹ್ಯಾಕ್ ಮಾಡೋದಾಗಿರ್ಬೋದು, ಇಲ್ಲ ಏನ್ ತಿಳ್ಕೊಳ್ಳೋದಾಗಿರ್ಬೋದು, ಅಲ್ಲಿಂದ ನನಗೆ ತುಂಬಾ ಕುತೂಹಲ ಮೂಡಿಸ್ತು. ಅಲ್ಲಿಂದ ನಾನು ನಮ್ಮ ನವೋದಯ ಲೈಬ್ರರಿಯಲ್ಲಿ ತುಂಬಾ ಬುಕ್ಸ್ ಗಳಿದಾವೆ, ಆ ಬುಕ್ಸ್ ಗಳನ್ನ ಓದ್ಕೊಂಡು ಮತ್ತೆ ನಮ್ಮ ಅಲ್ಲಿ ಕಂಪ್ಯೂಟರ್ ಟೀಚರ್ ಜೊತೆ ಕೆಲವನ್ನೆಲ್ಲ ತಿಳ್ಕೊಂಡು ವಿಚಾರ. ಸೊ ನಿಮಗೆ ನವೋದಯದಲ್ಲಿ ಒಂದು ಒಳ್ಳೆ ಬೇಸಿಕ್ ಸಿಕ್ಕಿದೆ. ಹೌದು ಸರ್. ಈ ತರ ಒಂದು ಹೊಸ ವೆಂಚೂರ್ ಕೈ ಹಾಕ್ಬೇಕು ಅನ್ನೋ ಹಾಗೆ ತುಂಬಾ ಸಪೋರ್ಟ್ ಸಿಕ್ತು ನಮ್ಮ ನವೋದಯ. ನಂದು ಐ ರಿಯಲಿ ಫೀಲ್ ವೆರಿ ಗುಡ್ ದಟ್ ನಾನು ನವೋದಯ ಸ್ಟೂಡೆಂಟ್ ಅನ್ನೋದನ್ನು ಕೂಡ. ನಾನು ಕೂಡ ಲೈಕ್ ಫಸ್ಟ್ ನಾನು ಎಕ್ಸಿಬಿಷನ್ ಹೋಗಿದ್ದು ರೀಜನಲ್ ಲೆವೆಲ್ ಅಂತ ಹೋಗಿದ್ದೆ. ಅಲ್ಲಿ ಕೂಡ ಐ ಮೇಡ್ ಅ ಸ್ಮಾಲ್ ಡ್ರೋನ್ ಒಂದು ಚಿಕ್ಕ ಪ್ರೋಟೋಟೈಪ್ ಮಾಡಿದ್ದೆ. ಹೌದಾ? ಡ್ರೋನ್ ಫುಲ್ ಹಾರುತ್ತಲ್ಲ ಡ್ರೋನ್? ಅದ್ರದ್ದು ಲೈಕ್ ನಂದೇ ಕ್ವಾಡ್ ಕಾಪ್ಟರ್ ಅನ್ನೋ ರೀತಿಲಿ ಮಾಡಿದ್ದೆ. ಸೊ ಅಲ್ಲಿಂದ ಸ್ಟಾರ್ಟ್ ಆಗಿ ಅಲ್ಲಿ ಹೆಂಗೆ ಅಂದ್ರೆ ಲೈಕ್ ಎವ್ರಿಥಿಂಗ್ ಸ್ಕೂಲ್ ಫಂಡ್ ಮಾಡ್ತಿದ್ರಿಂದಾಗಿ ತುಂಬಾ ಸಪೋರ್ಟ್ ಮಾಡೋರು. ನಮ್ ಸರ್ ಮೊದಲನೇ ಅವಕಾಶ ಅಲ್ಲಿ ಕೊಟ್ಟಿದ್ದು ನನಗೆ. ಅಲ್ಲಿಂದ ನೆಕ್ಸ್ಟ್ ಮತ್ತೆ ಅವಕಾಶಗಳು ತಗೊಂಡಿ ಅಲ್ಲಿಂದ ಸ್ಟಾರ್ಟ್ ಆಗಿದ್ರು. ಅವ್ರ ಹೆಸರು ಶಿವಕುಮಾರ್ ಸರ್ ಅಂತ, ಅವರು ಫಿಸಿಕ್ಸ್ ಲೆಕ್ಚರರ್ ಆಗಿದ್ರು. ಅಲ್ಲಿಂದ ನನಗೆ ಇದಾಗಿದ್ದು. ಸೊ ನೀವು ಸ್ಟಾರ್ಟಿಂಗ್ ಇಂದಾನು ನೀವು ಈ ತರ ಒಂದು ಮಾಡ್ತಾ ಹೋಗ್ತಾ ಇದೀರಿ. ಸೊ ನೈಸ್. ಈಗ ಏನಾಗುತ್ತೆ ಅಂತ ಹೇಳಿದ್ರೆ ವೀಕ್ಷಕರೇ, ಯಾರ್ಯಾರಿಗೋ ಏನೇನೋ ಪಾಲಿಶ್ಡ್ ಆಗಿ ಮಾತಾಡಿರೋರ್ಗೆ ನೀವು ಅಪ್ರಿಸಿಯೇಷನ್ ಕೊಡ್ತಾ ಹೋಗ್ತೀರಿ ನೋಡಿ. ಇವ್ರು ನನಗೆ ಅನ್ನಿಸ್ದಾಗ
ಹೆಸರುಗಳನ್ನ ತಗೊಳೋದ್ ಬೇಡ, XYZ ನಮ್ ಚಾನಲ್ ನಲ್ಲೇ ಅವ್ರಿಗೆ ಬೈದಿದೀವಿ ನಾವು. ನೋಡಿ ಈ ತರದವ್ರನ್ನ ಕೂರಿಸಿದಾಗ ದಯವಿಟ್ಟು ಇವ್ರಿಗೆ ಅಪ್ರಿಶಿಯೇಟ್ ಮಾಡಿ ಪ್ರೋತ್ಸಾಹ ಕೊಡಿ. ಇವ್ರಿಗೇನು ಇವ್ರಿಗೆ ಫೈನಾನ್ಷಿಯಲ್ ಏನು ಮಾಡೋದ್ ಬೇಕಿಲ್ಲ, ಇವರೆಲ್ಲ ಚೆನ್ನಾಗಿದ್ದಾರೆ, ಬ್ಯಾಕ್ ಗ್ರೌಂಡ್ ಚೆನ್ನಾಗೇ ಇದೆ. ಇವ್ರಿಗೆ ಬೇಕಾಗಿರೋದು ಒಂದೇ ಒಂದ್ ಪ್ರೋತ್ಸಾಹ, ಕಂಗ್ರಾಚುಲೇಟ್ ಮಾಡೋದು ಅಥವಾ ಒಂದು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಆಗೋದು ಅಷ್ಟೇನೆ, ಅದ್ರ ಮೇಲೆ ಏನೂ ಬೇಕಿಲ್ಲ. ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ. ಸೊ ವಿಜಯ್ ಅವ್ರೆ, ಈಗ ನನ್ಗೆ ನೀವು ಸ್ವಲ್ಪ ನನ್ಗೆ ಇನ್ಫಾರ್ಮೇಶನ್ ಕೊಟ್ಟ ಹಾಗೆ ನೀವು NCC ನಲ್ಲೂ ವರ್ಕ್ ಮಾಡಿದೀನಿ ಅಂತ ಅನ್ನಿಸ್ತು. ಏನು ಎಲ್ಲಿ ಗಂಟ ಕ್ಯಾಡರ್ ತಲುಪಿದ್ರಿ NCC ನಲ್ಲಿ? ಸೊ ನಾನು ಈಗಲೂ ಕೂಡ NCC ಕ್ಯಾಡೆಟ್, ನಂದು B ಸರ್ಟಿಫಿಕೇಟ್ ಮುಗ್ದಿದೆ. ಓಕೆ. ಈಗ ಕಾರ್ಪೊರಲ್ ರ್ಯಾಂಕ್ ಅಲ್ಲಿ ಇದ್ದೀನಿ ನಾನೀಗ NCC ಲಿ. ನಮ್ದು 3 ಕರ್ನಾಟಕ ಬೆಟಾಲಿಯನ್ ಯೂನಿಟ್ ನಮ್ದು. ಸೊ ಇತ್ತೀಚೆಗೂ ಕೂಡ ನಾನು ಒಂದು NCC CATC ಕ್ಯಾಂಪ್ ಅಂತ ಇದೆ, ಅಟೆಂಡ್ ಮಾಡಿ ಬಂದಿದ್ದೆ. ಈಗ ರೀಸೆಂಟ್ ಆಗಿ ಫೋಟೋಸ್ ಕಳಿಸಿದ್ರಲ್ಲ? ಹೌದು, ಅದು ಏರ್ ಫೋರ್ಸ್ ಬೇಸ್ ಅಲ್ಲಿ ಇತ್ತು, ಜಾಲಹಳ್ಳಿ ಬ್ಯಾಂಗ್ಳೂರಲ್ಲಿ. ಸೊ ಅಲ್ಲೂ ಕೂಡ ನಾನು ಈ ಸೈಬರ್ ಸೆಕ್ಯೂರಿಟಿ ಮೇಲೆ ಒಂದು ಸೆಷನ್ ತಗೊಂಡಿದ್ದೆ. ಅಲ್ಲಿದ್ದು ಆರ್ಮಿ ಪರ್ಸನಲ್ ಗಳು ಮತ್ತೆ ಅಲ್ಲಿ ಕೆಡೆಟ್ಸ್ಗೂ ಕೂಡ, ಸೊ ಸ್ಟೂಡೆಂಟ್ಸ್ಗೂ ಕೂಡ ಲೈಕ್ ಬೇಸಿಕಲಿ ಯಾವ ರೀತಿ ಸೈಬರ್ ಕ್ರೈಮ್ಸ್ ಆಗ್ತಿದೆ, ಸೈಬರ್ ಫ್ರಾಡ್ಸ್ ಆಗಿದೆ, ಈ ತರ ಕಾಲ್ ಮಾಡ್ಬಿಟ್ಟು ನಿಮ್ಗೆ ನಿಮ್ಮ ಮಗ ಹಿಂಗ್ ಅರೆಸ್ಟ್ ಆಗಿದ್ದಾನೆ ಅಂತ ಹೇಳೋದಾಗಿರ್ಬೋದು, ಇಲ್ಲ OTP ಬಂದಿದೆ ಹೇಳಿ ಅಂತ ಆಗಿರ್ಬೋದು. ಸೊ ಇದನ್ನ ನಾನು ಕಾಲ್ ಬಗ್ಗೆ ಹೇಳಿ ನಂದೇ ಒಂದು ಉದಾಹರಣೆ ತಗೊಂಡು ಹೇಳಕ್ ಇಷ್ಟಪಡ್ತೀನಿ. ಸೊ ನಾನು ಸೌದಿ ಅರೇಬಿಯಾಗ ಹೋಗಿದ್ದಾಗ, ಸೊ ವೆನ್ ಐ ವಾಸ್ ಅಲ್ಲಿಂದ ವಾಪಸ್ ಬರ್ಬೇಕಾದ್ರೆ ನಮ್ಮ ಅಮ್ಮಂಗೆ ಒಂದು ಕಾಲ್ ಬಂದಿತ್ತು. ಅಲ್ಲಿ ಏನಂತ ಬಂದಿತ್ತು ಮೇಡಮ್ ಕಾಲ್? ಇವ್ರು ಫಾರಿನ್ ಹೋದಾಗ ಆಫರ್ ಮಾಡಿದ್ರಾ? 80,000 ಹಾಕಿದ್ರೆ ಬಿಡ್ತೀವಿ, ಈಗ ಡಿಜೆ ಹತ್ರ ಮಾತಾಡ್ತೀವಿ. ಅದಾದ್ಮೇಲೆ ಏನಾಯ್ತು? ಏನಕ್ಕೆ ಅರೆಸ್ಟ್ ಆಗಿದ್ದಾರೆ ಅಂತ? ನನ್ ಮಗ ಆಮೇಲೆ ನೆಕ್ಸ್ಟ್ ಏನೋ ಅಫೆನ್ಸ್ ಮಾಡಿದ್ದಾರೆ, ಅರೆಸ್ಟ್ ಆಗಿದ್ದಾರೆ ನಮಗೆ. ಓಕೆ. ಆಮೇಲೆ ನನ್ ಮಗ ಮೊದ್ಲೇ ಹೇಳೋಗಿದ್ದೆ ಸರ್, ಈ ತರ ಎಲ್ಲ ಕಾಲ್ ಬರ್ಬೋದು, ಮಾಡ್ಬೇಡ ಅಂತ. ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಬರ್ತಿತ್ತು. ಅವ್ರ 1 hour ಟಾರ್ಚರ್, ನನಗೆ ಭಯ ಬೇರೆ ಶುರು ಆಗ್ಬಿಡ್ತು. ಆಗ ನಮ್ಮ ಅಣ್ಣ ಲಾಯರ್ ಇದ್ದಾನೆ ಮಹೇಶ್ ಅಂತ. ಆಗ ಅಣ್ಣಂಗ್ ಫೋನ್ ಮಾಡಿದೆ, ನೀನ್ ಎದುರ್ಕೋಬೇಡ ಬರ್ತಿದ್ದಾಳೆ, ಬಂದ್ಬಿಟ್ರು. ಬಂದು ಫೋನ್ ರಿಸೀವ್ ಮಾಡಿದ್ರು. ಅವ್ರು ರಿಸೀವ್ ಮಾಡಿದ್ಮೇಲೆ ಮತ್ತೆ ಫೋನ್ ಮಾಡ್ಲಿಲ್ಲ. ಆಮೇಲೆ ಫೋನ್ ಮಾಡ್ಲಿಲ್ಲ. ಸೊ ನಿಮ್ದು ಇನ್ ದ ಸೆನ್ಸ್, ಇವ್ರು ಫಾರಿನ್ ಹೋಗ್ತಾ ಇದ್ರು, ಫಾರಿನ್ ಹೋಗೋ ಟೈಮಲ್ಲಿ ಇವ್ರ ಮೊಬೈಲ್ ಆಟೋಮೆಟಿಕ್ ಆಗಿ ಫ್ಲೈಟ್ ಅಲ್ಲಿ ಆಫ್ ಆಗುತ್ತೆ, ಸಿಗಲ್ಲ, ಕಾಂಟ್ಯಾಕ್ಟ್ ಸಿಗಲ್ಲ. ಆ ಟೈಮ್ ನ ಯುಟಿಲೈಸ್ ಮಾಡ್ಕೊಂಡು ಇವ್ರ ಫ್ಯಾಮಿಲಿಗೆ ಒಂದು ಮಿಸ್ಗೈಡ್ ಮಾಡೋದು. ಓಕೆ. ಆ ಒಂದು ವಿಚಾರದಲ್ಲಿ ಹೇಳಿ, ಜನಕ್ಕೆ ಏನ್ ಹೇಳ್ಬೋದಾಗ? ಈಗ ನಾವು ಅನ್ಕೋತೀವಲ್ಲ, ಲೈಕ್ ಜನರಲ್ ಎಲ್ಲಾರು ಏನ್ ಮಾಡ್ತೀವಿ ಅಂದ್ರೆ, ಒಂದು ಟೂರಿಸ್ಟ್ ಜಾಗಕ್ಕೆ ಹೋದಾಗ ಆಗಿರ್ಬೋದು, ಎಲ್ಲ ನಾವ್ ಅವಾಗ್ಲೇ ಲೊಕೇಶನ್ ತೆಗ್ದಾಕೋದಾಗಿರ್ಬೋದು, ಇನ್ಸ್ಟಾಗ್ರಾಮ್ ಅಲ್ಲಿ ನಮ್ದು DP ಹಾಕಿ ಸ್ಟೋರೀಸ್ ಹಾಕೋದಾಗಿರ್ಬೋದು, ಅವ್ರು ಆ ತರ ವಿಚಾರಗಳನ್ನ ಯುಟಿಲೈಸ್ ಮಾಡ್ಕೊಂಡು ತಿಳ್ಕೊತಾರೆ. ನಾನು ಅಲ್ಲಿಗೆ ಹೋಗಿದ್ದೆ ಅಂತ ಹೆಂಗ್ ಗೊತ್ತಾಗುತ್ತೆ ಅಂತ ಅಂದ್ರೆ, ಅವ್ರಿಗೆ ನಾನು ಈ ತರ ನಂದು ಲಿಂಕ್ಡ್ಇನ್ ಅಂತ ಇದೆ, ನಮ್ಮ ಆಗೊಂದು ಅಕೌಂಟ್ ಲಿಂಕ್ಡ್ಇನ್ ಅಲ್ಲಿ ಇದೆ. ಸೊ ಅಲ್ಲಿ ನಾನು ಈ ತರ ಸೌದಿ ಅರೇಬಿಯಾ ರಿಯಾದಿಗೆ 27th 28th ಅಲ್ಲಿ ಹೋಗ್ತಿದ್ದೀನಿ, ಈ ತರ ಸ್ಪೀಕರ್ ಆಗಿ ಇನ್ವೈಟ್ ಮಾಡಿದ್ದಾರೆ ಅಂತ ಹಾಕಿದ್ದೆ. ಆ ತರ ವಿಚಾರಗಳನ್ನ ಉಪಯೋಗಿಸ್ಕೊಂಡು ಅವರು ಈ ತರ ಟೈಮಲ್ಲಿ ಇವ್ರು ಇಲ್ಲಿ ಇರ್ತಾರೆ, ಈ ಟೈಮಲ್ಲಿ ಮನೆಯವರಿಗೆ ಕಾಲ್ ಮಾಡಿದ್ರೆ ಸರಿ ಆಗ್ಬೋದು ಆತರ. ಸೊ ಅದಕ್ಕೆ ನಾವು ನಮ್ದು ಆದಷ್ಟು ಫೋಟೋ ಹಾಕೋದಾಗಿರ್ಬೋದು, ಇಲ್ಲ ಸ್ಟೇಟಸ್ ಅಲ್ಲಿ ಹಾಕೋದಾಗಿರೋದ್ರ ಬಗ್ಗೆ ಹೇಳ್ತಾ ಇದ್ದೆ ನಾನು. ಸೋಷಿಯಲ್ ಮೀಡಿಯಾದಲ್ಲಿ ಸ್ಟೇಟಸ್ ಹಾಕೋದಾಗ್ಲಿ ಮಾಡಬಾರ್ದು. ಫ್ರೆಂಡ್ಸ್ ಬೇರೆಯವ್ರು ಆಗಿರ್ತಾರೆ, ಈಗ ಪಬ್ಲಿಕ್ ಎಲ್ಲಿ ಯಾರ್ ಬೇಕಾದ್ರೂ ನೋಡೋ ರೀತಿ ಅನ್ನಂಗಿರುತ್ತೆ. ಅಂತ ಜಾಗಗಳಲ್ಲಿ ನಾವು ಇಮಿಡಿಯೇಟ್ ಇನ್ಫಾರ್ಮೇಶನ್ ನ ಯಾವತ್ತು ಶೇರ್ ಮಾಡ್ಕೊಬಾರ್ದು. ಹೌದು. ಸೊ ಈಗ ನೀವು ಮಾತಾಡ್ತಾ NCC ಬಗ್ಗೆ ಮಾತಾಡಿದ್ರಿ. ಸೊ ಈ NCC ಅನ್ನೋ ವಿಚಾರ ನಿಮ್ಗೆ ಎಜುಕೇಶನ್ ಏನು ಪ್ರಾಬ್ಲಮ್ ಆಗ್ಲಿಲ್ವಾ? ಈಗ ಈ ಒಂದು ವರ್ಕ್ ಮಾಡ್ಬೇಕು ಅಂದ್ರೆ ಸಮ್ ಟೈಮ್ ಕೊಡ್ಲೇಬೇಕು, ನಾವು ಲಾಂಗ್ ಟೈಮ್ ಕೊಡ್ಬೇಕು. ನನಗೆ ಗೊತ್ತಿರೋ ಹಾಗೆ ಸ್ಟಡೀಸ್ ಅಂತ ಮಾಡ್ತಾ ನಿಮ್ದು ಏನೇನೋ ಕೋರ್ಸ್ ಇರುತ್ತೆ, ಅವನ್ನೆಲ್ಲ ವರ್ಕ್ ಮಾಡ್ತಾ ಟೈಮ್ ತಗೊಳುತ್ತೆ. ಅದ್ರ ಜೊತೆಗೆ ನೀವು ಪ್ಯಾರಲಲ್ ಆಗಿ NCC ನ ಹೇಗ್ ತಗೊಳಕ್ ಹೋದ್ರಿ? ಸೊ ನನಗೆ NCC ನನ್ಗೆ ತುಂಬಾ ಇಷ್ಟ ಅಂದ್ರೆ, ನಮ್ಮ ಇಂಡಿಯನ್ ಆರ್ಮಿ ಮೇಲೆ ಮತ್ತೆ ನಮ್ಮ ಇಂಡಿಯನ್ ಡಿಫೆನ್ಸ್ ಮೇಲೆ ತುಂಬಾ ಗೌರವ ಇದೆ. ಸೊ ನನಗೂ ಕೂಡ ಲೈಕ್ ಅದ್ರ ಬಗ್ಗೆ ಲೈಕ್ ಆ ಯೂನಿಟಿ ಡಿಸಿಪ್ಲಿನ್ ಅನ್ನೋದು ನಮ್ಮ NCC ಮೋಟೋ. ಆ ಡಿಸಿಪ್ಲಿನ್ ನಾನು ಇನ್ಕಲ್ಕೇಟ್ ಮಾಡ್ಕೋಬೇಕು, ನಾನು ನಮ್ಮ ನ್ಯಾಷನಲ್ ಸೆಕ್ಯೂರಿಟಿಲಿ ಒಂದು ಪಾರ್ಟ್ ಆಗಿರ್ಬೇಕು ಅಂತ ತುಂಬಾ ಆಸೆ ಇದೆ. ಸೊ ಅದಕ್ಕೋಸ್ಕರ ಅಂತ ನಾನು NCC ಜಾಯಿನ್ ಆಗಿದ್ದು. ಮತ್ತೆ ಈ ಕಾಲೇಜ್ಗಳಲ್ಲಿ ಬರೀ ಓದೋದು ಅಂಡ್ ದಟ್ಸ್ ವಾಟ್ ಐ ಡೋಂಟ್ ಬಿಲೀವ್. ಈಗ ಮಾರ್ಕ್ಸ್ ತೆಗಿಯೋದು ಒಂದೇ ಅಲ್ಲ, ಲೈಕ್ ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್ ಆಗಿರ್ಬೋದು. ಈಗ NCC ಹೋದ್ಮೇಲೆ ನನಗೆ ಲೀಡರ್ಶಿಪ್ ಕಲ್ತ್ಕೊಂಡೆ, ಯೂನಿಟಿ ಅಂಡ್ ಡಿಸಿಪ್ಲಿನ್ ಕಲ್ತ್ಕೊಂಡೆ. ದಟ್ ವಾಸ್ ತುಂಬಾ ಇಂಪಾರ್ಟೆಂಟ್ ಪಾರ್ಟ್. ನಾವು ಅಲ್ಲಿ ಕಲ್ತಿದ್ದು ಇಡೀ ನಮ್ ಜೀವನಕ್ಕೆಲ್ಲ ಅಪ್ಲೈ ಆಗುತ್ತೆ. ನಮ್ಮ ಡಿಸಿಪ್ಲಿನ್ ಆಗಿರ್ಬೋದು, ದ ವೇ ವಿ ಟಾಕ್, ಮತ್ತೆ ದ ವೇ ವಿ ಪ್ರೆಸೆಂಟ್ ಆರ್ ಸೆಲ್ಫ್ ಆಗಿರ್ಬೋದು, ಮತ್ತೆ ನಮ್ ದೇಶಭಕ್ತಿ ನಮ್ಮಲ್ಲಿ ಇನ್ಕಲ್ಕೇಟ್ ಆಗುತ್ತಲ್ಲ ಅದಾಗಿರ್ಬೋದು. ಸೊ ಅದು ಇಂಪಾರ್ಟೆಂಟ್ ಕೂಡ. ಬರೀ ಲೈಕ್ ನಾಟ್ ಓನ್ಲಿ ಸ್ಟಡಿಂಗ್
ಓದೋದು ಕೂಡ ಇಂಪಾರ್ಟೆಂಟ್ ಕಾಲೇಜಲ್ಲಿ, ಬಟ್ ಆಲ್ಸೋ ಪರ್ಫಾರ್ಮಿಂಗ್ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಇಟ್ಸ್ ಆಲ್ಸೋ ಅದು ಕೂಡ ಇಂಪಾರ್ಟೆಂಟ್. ಸೊ ಈಗ ಏನಾಗುತ್ತೆ, ಜನರಲ್ ಆಗಿ ಡಿಸ್ಕಸ್ ಮಾಡ್ತೀವಿ ಅಂದ್ರೆ, ಈಗ ನೀವೇ ಮಕ್ಳಿಗೆ ಅಂತ ಬಂದಾಗ ಮೇಡಮ್ 10th PU ಬಂದಾಗ ಯಾಕೆ ನನ್ ಮಗನ್ ಡಾಕ್ಟರ್ ಮಾಡಬಾರ್ದು ಅನ್ನೋದು ನಿಮಗ್ ಮನಸ್ಥಿತಿಗೆ ಬರ್ಲಿಲ್ವಾ? ಈಗ ಇಂಜಿನಿಯರ್ ಸೆಕ್ಟರ್ ಬಿಡಿ, ಒಂದೊಂದು ಏರಿಯಾದಲ್ಲೂ ನೋಡಲು ನಂಬರ್ ಆಫ್ ಇಂಜಿನಿಯರ್ಸ್ ಇರ್ತಾರೆ. ಇಂಜಿನಿಯರಿಂಗ್ ಅನ್ನೋದು ಜಾಸ್ತಿ ಆಗಿದೆ. ನಿಮ್ಗೆ ಹಂಗ ಅನ್ನಿಸ್ಲಿಲ್ವಾ? ಪ್ರತಿಯೊಂದ್ ಮಗನಲ್ಲೂ ಒಂದೊಂದು ಕ್ರಿಯೇಟಿವಿಟಿ ಇರುತ್ತೆ. ನನ್ ಮಗ ಚಿಕ್ಕದ್ರಿಂದನೂ ಅವ್ನ ಕ್ರಿಯೇಟಿವಿಟಿನೇ. ದೊಡ್ಡ ಮಗನೂ ಅಷ್ಟೇ. ನಾನ್ ಯಾವ ಮಕ್ಳಿಗೂ ನೀವ್ ಇದೇ ಮಾಡಿ ಅಂತ ಯಾವತ್ತೂ ರಿಸ್ಟ್ರಿಕ್ಷನ್ ಮಾಡಿಲ್ಲ. ಇವನಿಗಾದ್ರೂ ಅಷ್ಟೇ, ನೀನ್ ಏನ್ ಮಾಡ್ಲಮ್ಮ, ನಿನ್ಗೇನ್ ಇಷ್ಟ ಅದು ಓದಪ್ಪ, ದುಡ್ಡು ಏನ್ ಬೇಕು ನಾನು ಸಪೋರ್ಟ್ ಮಾಡೋದು ಪೋಷಕರು. ನಾನು ಏನ್ ಬೇಕು ಸಪೋರ್ಟ್ ಮಾಡ್ತೀನಿ, ನೀನ್ ಏನ್ ಬೇಕಾದ್ರೂ ಮಾಡು. ಈಗ ಸೌದಿ ಅರೇಬಿಯಾಗ ಹೋಗ್ತೀನಿ, ಎಲ್ಲಾದ್ರೂ ಹೋಗು, ಆದ್ರೆ ಒಳ್ಳೆ ರೀತಿ, ಒಳ್ಳೆ ಸಂಸ್ಕಾರ ಆಗಿ ನಮ್ಮ ಭಾರತದ ಹೆಸರನ್ನು ಒಂಥರ ಇಂಡಿಯನ್ಸ್ ಅಂದ್ರೆ ಏನೋ ಒಂದು ಹೆಮ್ಮೆ ಅಲ್ವಾ ಸರ್? ನಾವ್ ಇಂಡಿಯನ್ ಅಂತ ಹೇಳೋದೇ ನಮ್ಗೊಂದು ಹೆಮ್ಮೆ ಅನ್ಸಲ್ಲ. ನಾನು ಯಾವತ್ತು ನನ್ ಮಕ್ಳಿಗೆ ಇವನು ಅಂತಲ್ಲ, ಶ್ರೀನಿವಾಸ KPS ಕೋಚಿಂಗ್ ತಗೋತಿದ್ದಾನೆ ಆಲ್ರೆಡಿ. ಡಿಸೆಂಬರ್ 29ಕ್ಕೆ ಎಕ್ಸಾಮ್ ಕೂಡ ಇದೆ. ಅವನಿಗಾದ್ರೂ ಅಷ್ಟೇ, ಅವ್ರಿಗೆ ಸ್ವತಂತ್ರ ಕೊಟ್ಬಿಟ್ಟಿದೀನಿ. ಅವ್ರ ಆಯ್ಕೆ ಅವ್ರ ಇಷ್ಟ ಅಲ್ವಾ ಸರ್? ನಾನು ಒತ್ತಾಯವಾಗಿ ಏನೋ ಒಂದ್ ಹೇಳಿದ್ರೆ ಅವನು ಮಾಡಕ್ ಆಗಲ್ಲ. ನಿಮ್ಗೆ ಈಗ ಪ್ರೌಡ್ ಅನ್ನಿಸ್ತಾ ಇದೆ? ತುಂಬಾ ಹೆಮ್ಮೆ ಅನಿಸ್ತಿದೆ, ತುಂಬಾ ಖುಷಿ ಆಗ್ತಿದೆ. ನನ್ ಮಗ ಒಬ್ಬ ನನ್ ದೇಶನ ರೆಪ್ರೆಸೆಂಟಿಂಗ್ ಅವರ್ ಕಂಟ್ರಿ ಅಂದ್ರೆ ಅಲ್ವಾ ಸರ್? ಆಗ ನವೋದಯದಲ್ಲಿ ಇದ್ದಾಗ್ಲೂ ಅಷ್ಟೇ ಸರ್, ಅವ್ನು ಅವಾಗ ಡೆಲ್ಲಿಗೆ ಎಲ್ಲ ಹೋಗ್ ಬಂದ ಎಲ್ಲ, ಅವಾಗ್ಲೂ ಅಷ್ಟೇ ತುಂಬಾ ಖುಷಿ ಆಗೋದು. ನನ್ ಮಗ ಒಬ್ಬ ಈ ತರ ಅಚೀವ್ ಮಾಡ್ತಿದ್ದಾನಲ್ಲ, ಏನೋ ಒಂಥರ ಹೆಮ್ಮೆ ಅಲ್ವಾ ಸರ್? ಸೊ ಇದಕ್ಕೆ ಐ ವಾಂಟ್ ನಾ ಇದೊಂದು ಸೇರ್ಸು ಇಷ್ಟಪಡ್ತೀನಿ. ಮತ್ತೆ ಇವ್ರ ಅಪ್ಪ ಇದಕ್ಕೆ ತುಂಬಾ ಮೇನ್ ಕಾರಣ. ತುಂಬಾ ಕಷ್ಟಪಟ್ಟಿದ್ರು ಸರ್. ನಾವು ಚಿಕ್ಕದ್ರಿಂದನೂ ಹೋಗೋ ಶಾಲೆಗೆ ದೊಡ್ಡವರಾದ್ರೂ ಕೂರಿಸ್ಕೊಂಡು ಎಲ್ಲ ಮಾಡ್ತಿದ್ರು. ನಿಮ್ಮ ತಂದೆ ಬಗ್ಗೆ ಗುರು ಸರ್ ಹತ್ರ ಕೇಳ್ಪಟ್ಟೆ. ಆಕ್ಚುಲಿ ಗುರು ಸರ್ ಥ್ಯಾಂಕ್ಸ್ ಹೇಳ್ತೀನಿ. ಇದ್ರ ಸೆಂಟರ್ ಅಲ್ಲಿ ಎಜುಕೇಶನ್ ಇಲ್ಲ, ಒಳ್ಳೆ ಬಿಸ್ನೆಸ್ ಮ್ಯಾನ್ ಸರ್ ಅವರು ಅಂತ ಹೇಳಿದ್ರು. ಓಕೆ ವಿಜಯ್, ಈಗ ನೀವು ಇಷ್ಟು ಮಾಡಿದಿರಲ್ಲ, ಸೊ ನೆಕ್ಸ್ಟ್ ಫ್ಯೂಚರ್ ಯಾವ ತರ ಪ್ಲಾನ್ ಮಾಡ್ತಾ ಇದ್ದೀರಿ? ಸೊ ನಾನು ಈ ಸೈಬರ್ ಸೆಕ್ಯೂರಿಟಿ ಫೀಲ್ಡ್ ಅಲ್ಲೇ ಕೂಡ ಇನ್ನು ನೆಕ್ಸ್ಟ್ ನನ್ನ ಡಿಸ್ಪ್ಲೋಟ್ ಅನ್ನೋ ಟೂಲ್ ಆಗಿರ್ಬೋದು, ಈ ತರದೇ 2-3 ಡಿಫ್ರೆಂಟ್ ಕೈಂಡ್ ಆಫ್ ಟೂಲ್ಸ್ ನ ಓಪನ್ ಸೋರ್ಸ್ ಆಗಿ ಫ್ರೀ ಆಗಿ ಕ್ರಿಯೇಟ್ ಮಾಡಿ ಯಾರೇ ಬೇಕಾದರೂ ಕೂಡ ಬಳಸೋ ರೀತಿಲಿ ಲಾಂಚ್ ಮಾಡ್ಬೇಕು ಅಂತ ಇದ್ದೀನಿ. ನಂದೇ ಸ್ವಂತ ಕ್ಲಾಸ್ ವರ್ಸ್ ಅನ್ನೋ ಒಂದು ಸ್ಮಾಲ್ ಇನಿಷಿಯೇಟಿವ್ ಲಾಂಚ್ ಮಾಡಿದೀನಿ. ಇದೇನಂದ್ರೆ ನಾನೀಗ ಹೇಳಿದ್ನಲ್ಲ, ಸ್ಕೂಲ್ಗಳಲ್ಲಿ ಕಾಲೇಜಲ್ಲಿ ನಾವೇನ್ ಓದ್ತಿದೀವಿ ಅದು ನಮ್ಮ ಪ್ರಾಕ್ಟಿಕಲ್ ಲೈಫ್ ಅಲ್ಲಿ ಉಪಯೋಗ ಆಗ್ತಿಲ್ಲ. ನಾವಲ್ಲಿ ಏನು ಓದ್ತಿದೀವಿ ಎಕ್ಸಾಮ್ ಅಲ್ಲಿ ಹೋಗಿ ಬರ್ತೀವಿ ಅಷ್ಟೇ. ಅದು ಬಿಟ್ರೆ ನಮ್ಮ ನಿಜ ಲೈಕ್ ಎವ್ರಿ ಡೇ ಲೈಫ್ ಅಲ್ಲಿ ಯೂಸ್ ಆಗ್ತಿಲ್ಲ. ನಾವು ಯಾವುದೇ ಇವನ್ ಜಾಬಿಗೆ ಹೋದ್ಮೇಲೆ ಕೂಡ ಕಂಪನಿಲಿ ಎಕ್ಸ್ಪೆಕ್ಟ್ ಮಾಡೋದಕ್ಕೂ ನಾವು ಸಿಲೆಬಸ್ ಅಲ್ಲಿ ಓದ್ತಿರೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಸೊ ನಮ್ಮ ಈ ವೆಂಚರ್ ಕ್ಲಾಸ್ ವರ್ಸ್ ಅಲ್ಲಿ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ಅಂದ್ರೆ, ಸೊ ಈ ಪ್ರಾಕ್ಟಿಕಲ್ ನಾಲೆಡ್ಜ್ ಇದೆಯಲ್ಲ, ಇದು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಆಗಿರ್ಬೋದು. ಸೊ ಪ್ರಾಕ್ಟಿಕಲ್ ನಾಲೆಡ್ಜ್ ವಿ ಆರ್ ಟ್ರೈಂಗ್ ಟು ಗಿವ್ ಔಟ್ ದಟ್ ಪ್ರಾಕ್ಟಿಕಲ್ ನಾಲೆಡ್ಜ್. ಸೊ ನಾನು ಇಂಜಿನಿಯರಿಂಗ್ ಓದ್ತಿರ್ಬೇಕಾದ್ರೆ ನಾನು ಏನ್ ಕಷ್ಟ ಅನ್ಭವಿಸ್ತೆ, ಲೈಕ್ ವಾಟ್ ಆಲ್ ಈ ಡಿಫಿಕಲ್ಟಿ ಸ್ಟೂಡೆಂಟ್ಸ್ ಫೇಸ್ ಮಾಡ್ತೀರಿ ಅಂತ ಅನ್ಕೊಂಡೆ. ಲೈಕ್ ಈ ಸಿಲೆಬಸ್ ಅಲ್ಲಿ ನಮ್ಗೆ ಗಿಟಬ್ ಅಂತ ಇದೆ, ಸಿಲೆಬಸ್ ಅಲ್ಲಿ ಇಲ್ಲ, ನಮ್ ಜನರಲ್ ಡೈಲಿ ಯೂಸ್ ಅದು ನಮ್ ಸಿಲೆಬಸ್ ಅಲ್ಲಿ ಇರ್ಲಿಲ್ಲ. ನಮ್ದು 2021 ಸ್ಕೀಮ್ ಅಲ್ಲಿ ಇಲ್ಲ ಅದ್ರ ಬಗ್ಗೆ. ಅದೇ ಅದು ತುಂಬಾ ಬೇಸಿಕ್. ನಾವು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್ ಆಗ್ಬೇಕು ಅಂತ ಅಂದ್ರೆ ಅದು ಬೇಸಿಕ್ಸ್ ಗೊತ್ತಿರ್ಬೇಕು. ಅರೆ ಅದ್ರ ಬಗ್ಗೆ ನಮ್ಗೇನು ತಿಳಿಸ್ಕೊಡಲ್ಲ. ಸೊ ಆ ಬೇಸಿಕ್ ಆ ಬ್ಲೂ ಪಾಲ್ ಗಳಿದಾವಲ್ಲ, ಅದನ್ನ ನಾವು ಫಿಲ್ ಮಾಡ್ಬೇಕು, ಕ್ಯಾಚ್ ಮಾಡ್ಬೇಕು. ಸೊ ಈಗ ನೀವು ಈ ಫೀಲ್ಡ್ ನ ಸೆಲೆಕ್ಟ್ ಮಾಡಿದಿರಲ್ಲ, ನನ್ನ ಕೊನೆಯ ಒಂದು ಸಣ್ಣ ಪ್ರಶ್ನೆ, ಬದುಕನ್ ಕಟ್ಬೋದಾ ಇದ್ರಲ್ಲಿ? ನಾವು ನಿಮ್ ಫೀಲ್ಡ್ ಅಲ್ಲಿ ಯಾವ ತರ ಹೇಳ್ಬೋದು? ಸೊ ಸೈಬರ್ ಸೆಕ್ಯೂರಿಟಿ ಫೀಲ್ಡ್ ಕೂಡ ಈಗ ತುಂಬಾ ಬೂಮ್ ಅಲ್ಲಿ ಇದೆ. ಲೈಕ್ ಈಗ ನೀವ್ ಹೇಳಿದಾಗಿರ್ಬೋದು, ಜನಗಳಿಗೆ ತುಂಬಾ ಅವೇರ್ನೆಸ್ ಕಮ್ಮಿ ಇದೆ ಇದ್ರ ಬಗ್ಗೆ. ಅದರಿಂದಾಗಿ ಸೈಬರ್ ಕ್ರೈಮ್ಸ್ ಆಗಿರ್ಬೋದು, ಇಲ್ಲ ನೀಡ್ ಫಾರ್ ಸೆಕ್ಯೂರಿಟಿಗೆ ಅಗತ್ಯತೆ ಜಾಸ್ತಿ ಕ್ರಿಯೇಟ್ ಆಗಿದೆ ಸೈಬರ್ ಸೆಕ್ಯೂರಿಟಿಗೆ. ಸೊ ಇದರಿಂದ ನಮ್ ಫೀಲ್ಡ್ ಬೂಮ್ ಅಲ್ಲಿ ಇದೆ. ಈಗ ಇನ್ನು ಬೇರೆ ಕಂಟ್ರೀಸ್ ಅಲ್ಲಿ ಆಗಿರ್ಬೋದು, ಫಾರ್ ಎಕ್ಸಾಂಪಲ್ ಎಂಟ್ರಿ ಲೆವೆಲ್ ಜಾಬ್ಸ್ ಅಂತ ಅಂತೀವಿ. ಸೊ ವೆನ್ ವಿ with no experience when we get into cyber security, so ಅವರು $100,000 ಇಂದ ಸ್ಟಾರ್ಟ್ ಆಗುತ್ತೆ ಇಯರ್ಲಿ. ಸೊ somewhere and ಇಲ್ಲಿ ಕೂಡ ಲೈಕ್ monthly we will be able to earn about 2 to 3 lakhs per month. So ಆ ಲೆವೆಲ್ಸ್ ಲೈಕ್ we should have best skills ಅಷ್ಟೇ, ಇನ್ನೇನಿಲ್ಲ. ಸೊ ಅದರಿಂದ ಇದ್ರು ತುಂಬಾ ಚೆನ್ನಾಗಿದೆ ಫೀಲ್ಡ್. ಪೀಪಲ್ ನೀವಿಗೆ ಟ್ರೈ ಮಾಡಿ ಇದನ್ನ ಕಲ್ತ್ಕೊಂಡ್ರು ಕೂಡ ಇದು ನಾಟ್ ಡಿಫಿಕಲ್ಟ್ ಟು ಗೆಟ್ ಇನ್ ಟು ಆಲ್ಸೋ. ಸೊ ಇದಕ್ಕೆ ಕೂಡ ಎಲ್ಲ ತುಂಬಾ ಫ್ರೀ ರಿಸೋರ್ಸಸ್ ಇದೆ. ಈಗ ಇವ್ರು ಹೇಳ್ದಂಗೆ ಸೋಷಿಯಲ್ ಮೀಡಿಯಾ, ಆನ್ಲೈನ್ ವೆಬ್ಸೈಟ್ಸ್ ಎಲ್ಲ ಇದೆ. ಸೊ ಇಲ್ಲಿ ಎಲ್ಲದು ಇಂಟರ್ನೆಟ್ ಇರೋದ್ರಿಂದ ನಮ್ಗೆ ತುಂಬಾ ಅನುಕೂಲನೂ ಆಗಿದೆ ಈಗ. ಸೊ ನಾನೇನಾದ್ರು ಒಂದು ಓದ್ಬೇಕು ಅಂತ ಅಂದ್ರೂ, ಈಗ ಫಾರ್ ಎಕ್ಸಾಂಪಲ್ ಸೈಬರ್ ಸೆಕ್ಯೂರಿಟಿ ಒಂದು ವೆಬ್ಸೈಟ್ ಹೇಳ್ತೀನಿ, ಟ್ರೈ ಹ್ಯಾಕ್ ಮೀ ಅಂತ. ಸೊ ಅಲ್ಲಿ 0 ಇಂದ ಎಲ್ಲದನ್ನು ಹೇಳ್ಕೊಡ್ತಾರೆ, ಫ್ರೀ ಆಗು ಇರುತ್ತೆ ಅಲ್ಲಿ. ಸೊ ಎಲ್ಲದು ಕೂಡ ಫ್ರೀ ಆಗಿ ಅವೈಲೇಬಲ್ ಇದೆ. ನಾವು
ಓದ್ಬೇಕಾದ್ರೆ ಇಂಟ್ರೆಸ್ಟ್ ಇದ್ರೆ ಸಾಕಷ್ಟು. ಓದ್ಬೇಕು ಅನ್ನೋ ಇಂಟ್ರೆಸ್ಟ್ ಇರ್ಬೇಕು. ವೀಕ್ಷಕರೇ, ನಿಮ್ಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಾವು ಇವ್ರ ನಂಬರ್ನ ಕಮೆಂಟ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಅಲ್ಲಿ ತಗೊಂಡು ಗೈಡೆನ್ಸ್ ಏನಾದ್ರು ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ. ಕಾಂಟ್ಯಾಕ್ಟ್ ಮಾಡಿದಾಗ ನಿಮ್ಗೆ ಇವ್ರ ಕಡೆಯಿಂದ ಗೈಡೆನ್ಸ್ ಸಿಗುತ್ತೆ. ಸೊ ವೀಕ್ಷಕರೇ, ಇಷ್ಟೊತ್ತು ನಾವು ಇವ್ರ ಜೊತೆ ಮಾತಾಡಿದ್ವಿ. ಇವ್ರ ನಾಲೆಡ್ಜ್ ನ ನಿಮ್ಗೆ ಕೊಟ್ಟಿದ್ದಾರೆ. ಈ ಒಂದು ಸ್ಟೇಜಿಗೆ ಬರಕ್ಕೆ, ಹಂತಕ್ಕೆ ಬರಕ್ಕೆ ವಿಜಯ್ ಅವರೇ ಯಾರಿಗಾದ್ರೂ ಥ್ಯಾಂಕ್ಸ್, ವಂದನೆಗಳನ್ನ, ಮತ್ತೆ ಈ ಕನ್ಸರ್ನ್ ಇದ್ದೇ ಇರುತ್ತಲ್ಲ ಇಷ್ಟ ಅಚೀವ್ ಮಾಡಾದ್ಮೇಲೆ. ಯಾಕೆಂದ್ರೆ ಇನ್ನೂ ಅಚೀವ್ ಮಾಡಕ್ ಇನ್ನೂ ಟೈಮ್ ಇದೆ, ನಿಮ್ಗೆ ಏಜ್ ಇದೆ. ಅವ್ರ ಸಪೋರ್ಟ್ ಇನ್ನೂ ಇರ್ಬೇಕು. ಯಾಕೆಂದ್ರೆ ಹಿಂದೆ ಗುರು ಇರಬೇಕು, ಮುಂದೆ ಗುರು ಇರ್ಲೇಬೇಕಲ್ಲ. ಅವ್ರಿಗೆ ಯಾರಿಗಾದ್ರೂ ವಿಷಯ ತಿಳಿಸ್ಬೇಕು ಅಂದ್ರೆ ತಿಳಿಸ್ಕೊಡಿ ವಿಜಯ್ ಅವ್ರೆ. ನಾನು ಇಲ್ಲಿ ತನಕ ಬಂದಿರೋದು ವಾಟ್ ಎವರ್ ಐ ಹ್ಯಾವ್ ಅಚೀವ್ಡ್, ಲೈಕ್ ಚಿಕ್ಕದೇ ಆಗಿರ್ಬೋದು, ನಾನು ಅಚೀವ್ ಮಾಡಿರೋದೆಲ್ಲ ನಾನು ಒಬ್ಬಂದೆಲ್ಲ, ಇದರಿಂದ ತುಂಬಾ ಜನ ಸಹಾಯ ಇದೆ. ಫಾರ್ ಎಕ್ಸಾಂಪಲ್, ನಾನು ಇಲ್ಲಿ ಈ ತರ ಗೊತ್ತಾಗ್ಬೇಕು ಅಂತ ಅಂದಿದ್ರು ಕೂಡ ನಾನು ಈ ತರ ಅಚೀವ್ಮೆಂಟ್ ಮಾಡಿರೋಂತ ಸುರೇಶ್ ಕುಮಾರ್ ಅಂತ ಒಬ್ರು ಜರ್ನಲಿಸ್ಟ್ ಇದ್ದಾರೆ. ಅವರು ಈ ತರ ಗುರುತಿಸಿ ಈ ತರ ಎಲ್ಲ ತುಂಬಾ ಪತ್ರಿಕಾ ಮಾಧ್ಯಮಗಳಲ್ಲೆಲ್ಲ ಇದನ್ನ ಹಾಕ್ಸಿದ್ರಿಂದ ನನಗೂ ತುಂಬಾ ರೆಕಗ್ನಿಷನ್ ಸಿಕ್ತು. ಅದರಿಂದ ತುಂಬಾ ಜನಗಳಿಗೂ ಸೈಬರ್ ಸೆಕ್ಯೂರಿಟಿ ಬಗ್ಗೆನೂ ತುಂಬಾ ತಿಳಿವಳಿಕೆ ಆಯ್ತು. ಅವರಿಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಅದಾದ್ಮೇಲೆ ನಮ್ಮ ನವೋದಯ ವಿದ್ಯಾಲಯದ ಶಿಕ್ಷಕರು, ಟೀಚರ್ಸ್, ಪ್ರಿನ್ಸಿಪಲ್ ಮತ್ತೆ ಅಲ್ಲಿ ಸ್ಟಾಫ್ ಇಂದ ಹಿಡಿದು ಎಲ್ಲರೂ ಕೂಡ ತುಂಬಾ ಸಪೋರ್ಟಿವ್ ಆಗಿದ್ರು. ನನ್ನನ್ನ ತುಂಬಾ ಆಪರ್ಚುನಿಟಿಗಳು ಕೊಟ್ಟ ನಮ್ಮ ಫಿಸಿಕ್ಸ್ ಟೀಚರ್ ಶಿವಕುಮಾರ್ ಸರ್ ಆಗಿರ್ಬೋದು, ನಮ್ಮ ಮ್ಯಾಥಮೆಟಿಕ್ಸ್ ಟೀಚರ್ಸ್ ನಮ್ಮ ಉಜ್ವಲ ಮೇಡಮ್ ಅಂತ ಇದ್ದಾರೆ, ಮತ್ತೆ ಸುಂದರ್ ಕುಮಾರ್ ಸರ್ ಆಗಿರ್ಬೋದು, ಅವರಿಂದ ನನಗೆ ತುಂಬಾ ನ್ಯಾಷನಲ್ ಲೆವೆಲ್ ತನಕ ಹೋಗೋದಕ್ಕೂ ತುಂಬಾ ಪ್ರೋತ್ಸಾಹ ಸಿಕ್ತು, ತುಂಬಾ ಸಪೋರ್ಟ್ ಸಿಕ್ತು. ಅವ್ರಿಗೆ ನಮ್ಮ ಕಂಪ್ಯೂಟರ್ ಸೈನ್ಸ್ ಟೀಚರ್ಸ್ ಆಗಿರ್ಬೋದು ಎಲ್ಲರಿಗೂ ತುಂಬಾ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ. ನಮ್ಮ RV ಕಾಲೇಜಲ್ಲಿ ನಿಹಾರಿಕಾ ಮ್ಯಾಮ್ ಮತ್ತೆ ಸ್ತುತಿ ಮ್ಯಾಮ್ ಅಂತ ಇದ್ದಾರೆ. ಅವರು ಕೂಡ ಈಗ RV ಕಾಲೇಜಿಗೆ ಬಂದ ಮೇಲಿಂದ ಅಲ್ಲಿ ತುಂಬಾ ಪ್ರೋತ್ಸಾಹ ಕೊಟ್ರು. ಏನಾರ ಈ ತರ ಒಂದು ಸಪೋರ್ಟ್ ಬೇಕು, ಈ ತರ ಏನೋ ತಿಳ್ಕೊಬೇಕು ಅಂದ್ರೆ ಅವರು ತುಂಬಾ ಕಡೆ ವಿಚಾರಿಸಿ ನಂಗೆ ತುಂಬಾ ತಿಳಿಸಿದ್ರು. ಅವ್ರಿಗೆಲ್ಲರಿಗೂ ಅಂಡ್ ಫೈನಲಿ ನಮ್ಮ ಪೇರೆಂಟ್ಸ್, ಎವ್ರಿ ಒನ್ ತುಂಬಾ ಥ್ಯಾಂಕ್ಸ್ ಹೇಳಕ್ ಬಂಡಿ. ಈಗ ಮತ್ತೆ ಜನಗಳಿಗೆ ಇದ್ರ ಬಗ್ಗೆ ಅವೇರ್ನೆಸ್ ಆಗ್ಲಿ, ಸೈಬರ್ ಸೆಕ್ಯೂರಿಟಿ ಅಂದ್ರೆ ಏನು, ಮತ್ತೆ ಸ್ಟೂಡೆಂಟ್ಸ್ ಯಾವ ರೀತಿ ಈಗ ಸ್ಟಡೀಸ್ ಅಲ್ಲಿ ಆಗಿರ್ಬೋದು ಯಾವ ರೀತಿ ನೆಕ್ಸ್ಟ್ ಮುಂದೆ ಇದ್ ಮಾಡ್ಬೋದು, ಮತ್ತೆ ಸೈಬರ್ ಸೆಕ್ಯೂರಿಟಿ ಆಗಿರ್ಬೋದು ಎಲ್ಲದ್ರ ಬಗ್ಗೆ ತಿಳಿಸ್ಬೇಕು ಅಂತ ನೀವೇ ಇನಿಷಿಯೇಟಿವ್ ತಗೊಂಡು ರೀಚ್ ಔಟ್ ಮಾಡಿದ್ರಲ್ಲ ದೃಷ್ಟಿಕೋನ್ ಚಾನಲ್ ಅವರು, ತುಂಬಾ ಥ್ಯಾಂಕ್ ಯು. ಜನಗಳಿಗೆ ತುಂಬಾ ಈ ತರ ವಿಚಾರಗಳು ತಿಳಿಸ್ಬೇಕು ಅಂತ ಮಾಡಿದ್ರಲ್ಲ, ಇದರಿಂದ ಐಡ್ ಲೈಕ್ ಟು ಥ್ಯಾಂಕ್ ಆಲ್ ಆಫ್ ಯು. ತುಂಬಾ ಧನ್ಯವಾದಗಳು ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ವೀಕ್ಷಕರೇ, ಇಷ್ಟೊತ್ತು ಕೂಡ ಒಳ್ಳೆ ಟೈಮ್ ನ, ಅವರ ಪ್ರೀಶಿಯಸ್ ಟೈಮ್ ನ ನಮಗೆ ಕೊಟ್ಟಿದ್ದಾರೆ. ಸೊ ವಿಜಯ್ ಅವ್ರಿಗೂ ಅವ್ರ ಫ್ಯಾಮಿಲಿಗೂ ಒಳ್ಳೇದಾಗ್ಲಿ. ದೇವರು ಈಗಲೇ ಅಚೀವ್ ಮಾಡ್ಲಿಕ್ಕೆ ಸಪೋರ್ಟ್ ಏನೇನ್ ಬೇಕು ಅದನ್ನೆಲ್ಲ ಕೊಡ್ತಾ ಇರ್ಲಿ. ಹೀಗೆ ಮತ್ತೆ ವೀಕ್ಷಕರು ಇನ್ನೇನಾದ್ರೂ ಹೆಚ್ಚಿನ ಮಾಹಿತಿ ಇದ್ರ ಬಗ್ಗೆ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ. ಕೆಲವೊಂದು ಮಾತುಗಳು ಇವ್ರ ಕಡೆಯಿಂದಲೂ ಮಿಸ್ ಆಗಿರುತ್ತೆ, ಒಬ್ಬೊಬ್ರು ಹೆಸರನ್ನು ತಗೊಂಡಿರಲ್ಲ, ನಾವು ಅವನೊಂದು ಮಿಸ್ ಆಗಿರುತ್ತೆ. ಸೊ ಅವ್ರದ್ದು ಯಾವ್ದನ್ನು ಅನ್ಯತಾ ಭಾವಿಸ್ಬೇಡಿ. ಥ್ಯಾಂಕ್ ಯು, ವಂದನೆಗಳು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು.